ವೆಲ್ಕಮ್ ಬ್ಯಾಕ್ ಟು ಶಾಲೆ ಮನೆ ಪಾಠ. ಇವತ್ತು ನಾವು ಇಂಗ್ಲೀಷ್ನಲ್ಲಿ ನಿಮಗೆ ಯಾವುದು ಇಷ್ಟ ಅಥವಾ ವಾಟ್ ಡೂ ಯು ಲೈಕ್ ಹೇಗೆ ಕಳೆಯುವುದಂತ ನೋಡುವ. ಯಾವುದೆಲ್ಲಿದೆ ಅಂತ. ಮೊದಲನೇದಾಗಿ ನಿಮಗೆ ಏನು ಇಷ್ಟ, ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು? ವಾಟ್ ಡೂ ಯು ಲೈಕ್, ವಾಟ್ ಡೂ ಯು ಲೈಕ್. ನೀವು ಕೂಡ ರಿಪೀಟ್ ಮಾಡಿ. ಇದಕ್ಕೆ ಆನ್ಸರ್ ಹೀಗೆ ಹೇಳ್ಬೋದು: ನನಗೆ ಚಹಾ ಇಷ್ಟ ಅಥವಾ ನನಗೆ ಕಾಫಿ ಇಷ್ಟ. ಐ ಲೈಕ್ ಟೀ ಅಥವಾ ಐ ಲೈಕ್ ಕಾಫಿ. ಇನ್ನು ಕ್ವಶನ್: ನಿಮಗೆ ಕಾಫಿ ಇಷ್ಟವೇ? ಡೂ ಯು ಲೈಕ್ ಕಾಫಿ? ಹೌದು, ನನಗೆ ಕಾಫಿ ಇಷ್ಟ. ಹೇಗೆ ಹೇಳ್ಬೋದು? ಎಸ್, ಐ ಲೈಕ್ ಕಾಫಿ. ಇಲ್ಲ, ನನಗೆ ಕಾಫಿ ಇಷ್ಟವಿಲ್ಲ. ನೋ, ಐ ಡೋಂಟ್ ಲೈಕ್ ಕಾಫಿ. ಐ ಡೋಂಟ್ ಲೈಕ್ ಕಾಫಿ. ನಿಮಗೆ ಯಾವ ಆಹಾರ ಇಷ್ಟ? ವಾಟ್ ಫುಡ್ ಡೂ ಯು ಲೈಕ್? ವಾಟ್ ಫುಡ್ ಡೂ ಯು ಲೈಕ್? ನನಗೆ ಬಿರಿಯಾನಿ ಇಷ್ಟ. ಐ ಲೈಕ್ ಬಿರಿಯಾನಿ ಅಥವಾ ಐ ಲೈಕ್ ಇಡ್ಲಿ. ಈ ಥರ ಯಾವುದಾದ ಆಹಾರ. ನಿಮಗೆ ಯಾವ ಹಣ್ಣು ಇಷ್ಟ? ವಾಟ್ ಫ್ರೂಟ್ ಡೂ ಯು ಲೈಕ್? ವಾಟ್ ಫ್ರೂಟ್ ಡೂ ಯು ಲೈಕ್? ನನಗೆ ಮಾವು ಇಷ್ಟ. ಐ ಲೈಕ್ ಮ್ಯಾಂಗೋಸ್ ಆರ್ ಐ ಲೈಕ್ ಆ್ಯಪಲ್. ನಿಮಗೆ ಯಾವ ತರಕಾರಿ ಇಷ್ಟ? ವಾಟ್ ವೆಜಿಟೇಬಲ್ ಡೂ ಯು ಲೈಕ್? ನನಗೆ ಆಲೂಗಡ್ಡೆ ಇಷ್ಟ. ಐ ಲೈಕ್ ಪೊಟ್ಯಾಟೋಸ್ ಅಥವಾ ಐ ಲೈಕ್ ಬ್ರಿಂಜಲ್. ನೆಕ್ಸ್ಟ್, ನಿಮಗೆ ಯಾವ ಬಣ್ಣ ಇಷ್ಟ? ವಾಟ್ ಕಲರ್ ಡೂ ಯು ಲೈಕ್? ವಾಟ್ ಕಲರ್ ಡೂ ಯು ಲೈಕ್? ನನಗೆ ನೀಲಿ ಬಣ್ಣ ಇಷ್ಟ. ಐ ಲೈಕ್ ಬ್ಲೂ. ಐ ಲೈಕ್ ಬ್ಲೂ. ನಿಮಗೆ ಯಾವ ಆಟ ಇಷ್ಟ? ವಾಟ್ ಗೇಮ್ ಡೂ ಯು ಲೈಕ್? ವಾಟ್ ಗೇಮ್ ಡೂ ಯು ಲೈಕ್? ಅದಕ್ಕೆ ಆನ್ಸರ್ ಹೀಗೆ ಮಾಡ್ಬೋದು: ನನಗೆ ಕ್ರಿಕೆಟ್ ಇಷ್ಟ. ಐ ಲೈಕ್ ಕ್ರಿಕೆಟ್ ಅಥವಾ ಐ ಲೈಕ್ ಫುಟ್ಬಾಲ್. ನಿಮಗೆ ಸಿನಿಮಾ ನೋಡೋದು ಇಷ್ಟವೇ? ಡೂ ಯು ಲೈಕ್ ವಾಚಿಂಗ್ ಮೂವೀಸ್? ಹೌದು, ನನಗೆ ಸಿನಿಮಾ ನೋಡೋದು ಇಷ್ಟ. ಎಸ್, ಐ ಲೈಕ್ ವಾಚಿಂಗ್ ಮೂವೀಸ್. ಎಸ್, ಐ ಲೈಕ್ ವಾಚಿಂಗ್ ಮೂವೀಸ್. ನಿಮಗೆ ಹಾಡು ಕೇಳುವುದು ಇಷ್ಟವೇ? ಡೂ ಯು ಲೈಕ್ ಲಿಸ್ನಿಂಗ್ ಸಾಂಗ್ಸ್? ಡೂ ಯು ಲೈಕ್ ಲಿಸ್ನಿಂಗ್ ಟು ಸಾಂಗ್ಸ್? ಹೌದು, ನನಗೆ ಹಾಡು ಕೇಳುವುದು ತುಂಬ ಇಷ್ಟ. ಎಸ್, ಐ ರಿಯಲಿ ಲೈಕ್ ಲಿಸ್ನಿಂಗ್ ಟು ಸಾಂಗ್ಸ್. ಎಸ್, ಐ ರಿಯಲಿ ಲೈಕ್ ಲಿಸ್ನಿಂಗ್ ಟು ಸಾಂಗ್ಸ್. 20ನೇ ವಾಕ್ಯ: ನಿಮಗೆ ಪುಸ್ತಕ ಓದುವುದು ಇಷ್ಟವೇ? ಡೂ ಯು ಲೈಕ್ ರೀಡಿಂಗ್ ಬುಕ್ಸ್? ಡೂ ಯು ಲೈಕ್ ರೀಡಿಂಗ್ ಬುಕ್ಸ್? ಆನ್ಸರ್ ಹೀಗೆ ಮಾಡ್ಬೋದು: ಹೌದು, ನನಗೆ ಪುಸ್ತಕ ಓದುವುದು ಇಷ್ಟ. ಎಸ್, ಐ ಲೈಕ್ ರೀಡಿಂಗ್ ಬುಕ್ಸ್.